ನನ್ನ ದಿನ ಹೇಗೋಯ್ತು ಶಿವರಾತ್ರಿ ದಿನ ಅಂತ ನಿಮಗೆ ಡೀಟೇಲಾಗಿ ತಿಳಿಸಿದ್ದೀನಿ. ಸ್ವಲ್ಪ ತುಂಟಾಟ, ಸ್ವಲ್ಪ ಭಕ್ತಿ, ಸ್ವಲ್ಪ ಹಿಂಸೆ ಎಲ್ಲ ಕೂಡಿದ ದಿನ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಬೇಗ ಎದ್ದೋಳೋಣ ಅಂತ ನಾನು ಅಲಾರಾಮ್ ಇಟ್ಕೊಂಡ್ರೆ ಅಲಾರಾಮ್ಗಿಂತ ಮುಂಚೆನೇ ನನ್ನ ಮಕ್ಕಳು ಎದ್ದು ನನ್ನ ಅಲಾರಾಮ್ ಥರ ಎಬ್ಬಿಸೋಕ್ಕೆ ಶುರು ಮಾಡಿದ್ರು. ಎದ್ರು ಅವರು ತುಂಟಾಟ ಹಾಸಿಗೆ ಮೇಲೆಲ್ಲ ನನ್ನ ಮೇಲೆ, ಅವಳು ಕೂತ್ಕೊಂಡ್ರೆ ನಾನು ಕೂತ್ಕೋಬೇಕು ಅಂತ ಫುಲ್ಲು ಮಾರ್ನಿಂಗೇ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಎದ್ದು ಫ್ರೆಶ್ ಆಗಿ ಒಂದು ಕಾಫಿ ಕುಡಿದು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಸ ಗುಡಿಸಿ ಮನೆ ಒರೆಸ್ತಾಯಿದ್ದೆ. ಮನೆ ಒರೆಸ್ಬೇಕಾದ್ರೂ ಇವ್ರು ತುಂಟಾಟ ನೋಡಬೇಕಾ, ನಾನು ಒರೆಸ್ತೀನಿ ಮಮ್ಮಿ, ನಾನು ಓಡಿಸ್ತೀನಿ ಚಿಕ್ಕಿ ಅಂತ ಅವ್ನು ನನಗೆ ಒರೆಸೋಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ಟೈಮ್ ಆದಮೇಲೆ ಇರಿಟೇಟೇ ಆಗೋಗ್ಬಿಟ್ಟೆ ನಾನು. ಆವಾಗಲೇ ಅನಿಸ್ತು ಇಷ್ಟು ಇಂಪೇಷಂಟ್ ಆದರೆ ತಾಯಿಯಾಗಿ ತುಂಬ ಕಲಿಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೆ ಒರೆಸ್ಬಿಟ್ಟು ಹಬ್ಬ ಆಗಿರೋದ್ರಿಂದ ನನ್ನ ಮಗಳಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಬಾಡಿಗೆಲ್ಲ ಬಾದಾಮಿ ಎಣ್ಣೆ ಹಾಕಿದೆ. ಆಲ್ಮೋಸ್ಟ್ ಒಳಗೆ ವೀಕ್ಲಿ 4 to 5 ಟೈಮ್ಸ್ ಎಣ್ಣೆ ಹಾಕಿನೇ ಸ್ನಾನ ಮಾಡಿಸೋದು, ಇನ್ನೂ ಚಿಕ್ಕ ಮಗು ಅಂತ ಅಂದ್ಬಿಟ್ಟು. ಅದರಿಂದಾಗಿ ಇವಳ ಬಾಡಿಗೆ ಕೊಬ್ಬರಿ ಎಣ್ಣೆ ಅಷ್ಟು ಸೆಟ್ ಆಗಲಿಲ್ಲ, ಟ್ರೈ ಮಾಡಿದ್ದೀವಿ. ಅದರಿಂದ ಇವಳಿಗೆ ಬಾದಾಮಿ ಎಣ್ಣೆ ಬಾಡಿಗೆ ಹಾಕಿ ಕೊಬ್ಬರಿ ಎಣ್ಣೆ ತಲೆ ಗುಜ್ಜಿ ಚೆನ್ನಾಗಿ ಸ್ನಾನ ಮಾಡಿಸಿ ಫಸ್ಟ್ ರೌಂಡ್ ಆಫ್ ರೆಡಿನ ಮಾಡ್ತಾಯಿದ್ದೀನಿ. ಇಲ್ಲಿ ಯಾಕಪ್ಪ ಫಸ್ಟ್ ರೌಂಡ್ ಆಫ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಅಂದ್ಬಿಟ್ಟು. ಇವಳಿಗೆಲ್ಲನೂ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಬೊಟ್ಟಿಡಬೇಕಾದ್ರೆ ನಾವು ಬೊಟ್ಟು ಹಣೆಗಿಟ್ರೆ ಸಾಕಾಗಲ್ಲ, ಅವಳೇ ಕೇಳ್ತಾಳೆ ಅಮ್ಮ ಕೈ ಅಂತ ಅಂದ್ಬಿಟ್ಟು. ಇವಾಗಂತೂ ಅವಳು ಅಮ್ಮ ಅನ್ನೋದಕ್ಕಿಂತ ಅವ್ರ ಅಣ್ಣನ ನೋಡಿ ಮಮ್ಮಿ ಅಂತಾಳೆ. ಎಷ್ಟು ಕ್ಯೂಟಾಗಿ ಅಂತಾಳೆ ಗೊತ್ತಾ. ನೋಡ್ತೀರ ಮುಂದಿನ ವ್ಲಾಗ್ಸಲ್ಲಿ ಅವಳು ಹೇಳೋ ವಾಯ್ಸ್ ಎಲ್ಲನೂ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವಳಿಗೆ ರೆಡಿ ಮಾಡಿ ಮನೆ ಮುಂದೆ ಸ್ವಲ್ಪ ರಂಗೋಲಿ ಬಿಡೋಣ, ಶಿವರಾತ್ರಿ ಅಲ್ವಾ, ಶಿವಂದೇ ಇನ್ಸ್ಪೈರ್ಡ್ ಯಾವುದಾದ್ರೂ ರಂಗೋಲಿ ಬಿಡೋಣ ಅಂತ ಬಿಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅದಾಯಿತು, ನಾವು ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಮಾಡಿ ಅಂತ ಹೋಗಿ ಬಂದ್ವಿ. ಅದಾದಮೇಲೆ ಅವಳು ಬ್ರೇಕ್ಫಾಸ್ಟ್ಗೆ ನಾವೆಲ್ಲ ಉಪವಾಸ ಇರೋದ್ರಿಂದ ಇವರಿಬ್ರಿಗೆ ಮಾತ್ರ ಚಪಾತಿನ ಮಾಡ್ಕೊಂಡ್ವಿ. ನಾವು ಚಪಾತಿ ಮಾಡೋ ಗ್ಯಾಪಲ್ಲಿ ಇವರಿಬ್ರು ಮಣ್ಣಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದ್ರು. ಇದು ತುಳಸಿ ಇಡೋ ಪಾಟು, ತುಳಸಿ ಸ್ವಲ್ಪ ಕಪ್ಪಗಾಗಿತ್ತು ಅಂದ್ಬಿಟ್ಟು ಹೊಸ ಬೀಜಗಳು ಹಾಕಿದ್ದೀವಿ. ಆ ಬೀಜನೂ ಬಿಡ್ದಿರ ಇಬ್ಬರು ಕೈಯಲ್ಲಿಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರೂ ಕೇಳಲ್ಲ. ಉಪವಾಸ ಆಗಿರೋದ್ರಿಂದ ನಮ್ಮ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ಬಟ್ ನಮ್ಮ ಅಕ್ಕ ಮತ್ತು ಬಾಬಾ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ರಸಮ್ ಮಾಡೋಣ ಸಿಂಪಲ್ಲಾಗಿ ಸಾಕು ಅಂತ ಕೇಳಿದ್ರು, ಬೇಳೆ ರಸಮ್ ಬೇಕು ಅಂತ ಅಂದ್ಕೊಂಡು. ಸೊ ಅವ್ರಿಗೋಸ್ಕರ ನಮ್ಮ ಮಮ್ಮಿ ಇಲ್ಲಿ ಬೇಳೆ ರಸಮ್ ಮಾಡ್ತಾಯಿದ್ರು. ನಮ್ಮ ಮಗಳು ಕೇಳಬೇಕಾ, ಅವಳಿಗೆ ಈ ಸಂಕ್ರಾಂತಿ ಆದಾಗಿಂದ ಕಡಲೆ ಬೀಜ ಆವಾಗ ತಿಂದ್ಬಿಟ್ಟು ತುಂಬ ಆಸೆ ಆಗ್ಬಿಟ್ಟಿದೆ. ಪಪ್ಪು ಬೇಕು ಅಂತ ಕಡಲೆ ಬೀಜ ಕಂಡಾಗೆಲ್ಲ ಇಸ್ಕೊಂಡು ತಿಂತಾಳೆ. ನೋಡ್ತಾ ಇದ್ದೀರಲ್ಲ, ಅವಳು ಈ ಬಾಟ್ಲೇ ಖಾಲಿ ಮಾಡಿದ್ದಾಳೆ ಅಂದ್ಕೊಂಬೇಡಿ, ಆದರೆ ಖಾಲಿ ಮಾಡೋ ಸೂಚನೆಗಳು ತುಂಬ ಕೊಡ್ತಾ ಇದ್ದಾಳೆ. ಅದಾದಮೇಲೆ ಅವ್ರಿಗೆ ಒಗ್ಗರಣೆಗೆ ಅವಳು ಬಿಡ್ತಾ ಇರಲಿಲ್ಲ ಅಂತ ನಾನೇ ಒಂಚೂರು ಒಗ್ಗರಣೆ ಹಾಕಿದೆ. ಸಿಂಪಲ್ ರೆಸಿಪಿ, ನಿಮಗೆ ಬೇಕಾಗಿದ್ದರೆ ನನಗೆ ತಿಳಿಸ್ಕೊಡಿ, ನಾನು ನಿಮಗೆ ಡೀಟೇಲ್ ರೆಸಿಪಿನ ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. 5 ಮಿನಿಟ್ಸಲ್ಲಿ ಆಗುವಂಥದ್ದು. ಮಕ್ಕಳು ಇಟ್ಕೊಂಡು ತುಂಬ ಡೀಪಾಗಿ ಎಲ್ಲ ನಾವು ಅಡುಗೆ ಮಾಡೋಕ್ಕಾಗಲ್ಲ, ಅದರಿಂದಾಗಿ ಕ್ವಿಕ್ ರೆಸಿಪೀಸ್ನ ನಾವು ಫಾಲೋ ಮಾಡ್ತೀವಿ. ನಾವು ಒಗ್ಗರಣೆ ಹಾಕೋ ಅಷ್ಟರಲ್ಲೇ ನಮ್ಮ ಅಕ್ಕ ಬಂದಳು. ನಮ್ಮ ಅಕ್ಕ ಹಬ್ಬ ಅಲ್ವಾ, ಸೊ ಸ್ವಲ್ಪ ಸ್ವೀಟ್ಸು ಎಲ್ಲ ತೊಗೊಂಬಂದಿದ್ರು. ಉಪವಾಸ ಇದ್ರೂ ನನಗೆ ಸೋನ್ ಪಾಪಡಿ, ಎಲ್ಲರಿಗೂ ಸೋನ್ ಪಾಪಡಿ ಅಂದರೆ ಇಷ್ಟ ಇರಲ್ಲ ಅಂತ ನಾನು ಕೇಳಿರೋದು. ಬಟ್ ನನಗೇನು ಅಂತ ಗೊತ್ತಿಲ್ಲ, ತುಂಬ ಇಷ್ಟ. ನಾನು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದ ದಸರಾಲಂತೂ ನಾನು ಕೇಳಿ ಸೋನ್ ಪಾಪಡಿನ ತಿಂದಿದ್ದೀನಿ. ಸೊ ಅವ್ರಿಗೆಲ್ಲ ಮಾಡಿಕೊಟ್ಬಿಟ್ಟು ನಾನು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋವಂಥ ಅವಲಕ್ಕಿ ಮಾಡ್ಕೊಂಡು ತಿಂದೆ. ನಾನು ಫೀಡ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗೋಯಿತು. ಒಂದು 3 o'clock ಅಷ್ಟೊತ್ತಿಗೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾನು ಅವಲಕ್ಕಿ ಮಾಡಿಕೊಂಡು ಅವ್ರ ಜೊತೆನೇ ಕೂತ್ಕೊಂಡು ತಿನ್ಕೊಂಡೆ. ಅದಾದಮೇಲೆ ನಮ್ಮ ಅಕ್ಕನ ಮಗ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅವನು ಅವ್ರ ಅಪ್ಪ ಅಮ್ಮನ ಜೊತೆ ಹೊರಡ್ತಾ ಇದ್ದಾನೆ. ನಾನೇ ಬ್ಯಾಗ್ ಎತ್ಕೊಂಡ್ಬರ್ತೀನಿ ಪಪ್ಪ ಅಂತ ಅವರೇ ಬ್ಯಾಗ್ ಎತ್ಕೊಂಡಿರೋದನ್ನ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಎಸ್, ಇದು ಫಸ್ಟ್ ಹಾಫ್ ಆಫ್ ದ ಡೇ. ಆದರೆ ಸೆಕೆಂಡ್ ಹಾಫ್ ಆಫ್ ದ ಡೇಯಲ್ಲಿ ನನ್ನ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಅವಳನ್ನ ರೆಡಿ ಮಾಡ್ತಾ ಇದ್ದಾಳೆ. ನೋಡಿ, ಮತ್ತೆ ಅವಳು ಕೈ ಅಂತ ಹೊಸ ಬಟ್ಟೆ ಹಾಕಿರೋದ್ರಿಂದ ಅವಳಿಗೇನೋ ಒಂಥರ ಖುಷಿ. ಅವಳು ನಗು ನೋಡಿದ್ರೇ ನಮ್ಮ ದಿನದಲ್ಲಿರೋ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋಗುತ್ತೆ ಅಂತಲೇ ಅನ್ಬೋದು. ನಾವು ದೇವಸ್ಥಾನಕ್ಕೆ ಸ್ವಲ್ಪ ಬೇಗನೆ ಹೋದ್ವಿ, ಆಮೇಲೆ ರಶ್ ಜಾಸ್ತಿ ಆಗ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಲಕ್ ಏನೋ ಚೆನ್ನಾಗಿತ್ತು ಅನಿಸುತ್ತೆ. ನಾವು 5 ಗಂಟೆ ಹಂಗೆ ಹೋದ್ವಿ, ಇನ್ನೂ ಅಭಿಷೇಕಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ.
ಒಂದು ರೌಂಡಲ್ಲಿರೋ ಗಣೇಶ, ಈಶ್ವರ, ರಾಜರಾಜೇಶ್ವರಿ ತಾಯಿ ಎಲ್ಲರಿಗೂ ಒಂದು ನಮಸ್ಕಾರ ಹಾಕಿ ಅಲ್ಲಿಂದ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಮೀನ್ವೈಲ್ ಹಬ್ಬ ಇರೋದ್ರಿಂದ ಅವಲಕ್ಕಿಗೆ ಪ್ರಿಪೇರ್ ಮಾಡ್ತಾಯಿದ್ರು. ನಾವು ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯನ ಮಾಡಿದ್ವಿ. ಆಮೇಲೆ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ. ಒಂದು ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುತ್ತಾಕ್ಬಿಟ್ಟು ಕೂತ್ಕೊಳ್ತಾ ಇದ್ರೆ ನನ್ನ ಮಗಳು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತೀನಿ ಅಂತ ಅವಳು ಪ್ರದಕ್ಷಿಣೆ ಹಾಕಿದ್ಲು. ಆಮೇಲೆ ನನಗೆ ನಾನು ಅಲ್ಲಿರೋದು ಬಂದು ನೋಡಿ ಅಲ್ಲೆಲ್ಲ ಹತ್ತಕ್ಕೆ ಹೋಗ್ತಾಯಿದ್ಲು. ಇಲ್ಲಿಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದ್ವಿ. ಈಚೆ ಕಡೆ ಬಂದರೆ ಇಲ್ಲಿ ಹವನ ನಡೀತಾ ಇತ್ತು, ಹೋಮ ನಡೀತಾ ಇತ್ತು. ಆ ಹೋಮ ಎಲ್ಲ ಸ್ವಲ್ಪ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಅಭಿಷೇಕ ಶುರುವಾಯ್ತಲ್ಲ ಅಂತ ಅಂದ್ಕೊಂಡು ಅಭಿಷೇಕ ನೋಡೋಣ ಅಂತ ಅಂದ್ಬಿಟ್ಟು ದೇವ್ರ ಅಭಿಷೇಕನ ಇದು ಮಾಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಅಭಿಷೇಕ ಆಗೋದೆಲ್ಲ ನಮಗೆ ಸಿಕ್ತು. ಹಾಲಿನ ಅಭಿಷೇಕ ಆಗಲಿ, ಸಕ್ಕರೆ ಅಭಿಷೇಕ ಆಗಲಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಲೈವಾಗಿ ದೇವಸ್ಥಾನದಲ್ಲಿ ಈ ಥರ ಅಭಿಷೇಕನ ನೋಡ್ತಾ ಇರೋದು. ಯೂಶ್ವಲಿ ನಾನು ಫೋನ್ಗಳಲ್ಲೇ ನೋಡಿದ್ದೆ. ಒಂಥರ ಸೂಪರ್ ವೈಬ್ ಅಂತಲೇ ಹೇಳ್ಬೋದು. ಅಭಿಷೇಕನೆಲ್ಲ ನಾವು ಮುಗಿಸ್ಕೊಂಡು ಅಲ್ಲಿಂದ ಹೋಮ ಇತ್ತಲ್ಲ, ಹೋಮ ಇನ್ನೇನು ಕೊನೆ ಆಗ್ತಾಯಿದೆ ಅನ್ನೋವಾಗ ಎಲ್ಲ ಹಾಕ್ತಾರಲ್ವ, ಪರ್ಫೆಕ್ಟ್ ಟೈಮಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕಿ ಕಡಲೆಪುರಿ ಕೈ ಕೊಡ್ತಾರಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಅಲ್ಲಿಂದ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಮಹಾಮಂಗಳಾರತಿನೆಲ್ಲ ತೊಗೊಂಡು ನಮ್ಮ ಮಗಳಿಗೂ ಮಹಾಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ನಾವಲ್ಲಿಂದ ಆಶೀರ್ವಾದ ತೊಗೊಂಡು ವಾಪಸ್ ಬಂದ್ವಿ. ಅಷ್ಟರಲ್ಲಿ ಅಭಿಷೇಕ ಸರ್ವ ಜನರಿಗೂ ಅಭಿಷೇಕ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು. ನನ್ನ ಮಗಳು ಆಲ್ರೆಡಿ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ಲು ಅಂತ ಅಂದ್ಬಿಟ್ಟು ತುಂಬ ಜನ ಆಗಿಬಿಟ್ಟಿದ್ರು ಅಷ್ಟೊತ್ತಿಗೆ. ಆಗಲ್ಲ ಅಂತ ಅಂದ್ಬಿಟ್ಟು ನಾವು ವಾಪಸ್ ಬರಬೇಕಾದ್ರೆ 2 ಬಾಳೆಹಣ್ಣಿತ್ತು ಅಂತ ಗೋವುಗಳಿಗೆ ಕೊಟ್ಬಿಟ್ಟು ನಾವಲ್ಲಿಂದ ವಾಪಸ್ ಬಂದ್ವಿ ಮನೆಗೆ. ನಮ್ಮಮ್ಮ ನಮ್ಮನ್ನು ರೇಗಿಸ್ತಾಯಿದ್ರು, ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ ನಿಮ್ಮ ಹಣೆಗಳನ್ನ ನೋಡಿದ್ರೆ ಸಾಕು ಅಂತ. ಅಷ್ಟರಲ್ಲಿ ನಮ್ಮಮ್ಮ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಶಿವಲಿಂಗ ಇತ್ತಲ್ಲ, ನನಗೆ ಅಭಿಷೇಕ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ನಮ್ಮಮ್ಮ ಅಭಿಷೇಕ ಮಾಡು ಒಳ್ಳೆಯದು ಅಂತ ಅಂದರು. ಸಡನ್ನಾಗಿ ಅಭಿಷೇಕ ಶುರುವಾಯಿತು. ನಾನು ಯಾವಾಗಲೂ ಅಭಿಷೇಕ ನನ್ನ ಕೈಯಲ್ಲಿ ಸಡನ್ನಾಗಿ ಅನ್ಪ್ಲ್ಯಾನ್ಡಾಗೆ ಆಗೋದು. ಅದೊಂಥರ ಒಳ್ಳೆ ದೇವರ ಆಶೀರ್ವಾದ ಅಂತಲೇ ಅನಿಸ್ತು. ಹೀಗೆ ನಮ್ಮ ಶಿವರಾತ್ರಿ ಆಯಿತು. ನಿಮ್ಮ ಶಿವರಾತ್ರಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಇದೇ ರೀತಿಯಾದ ಹೆಚ್ಚಿನ ವ್ಲಾಗ್ಸ್ ಮತ್ತು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಾವು ಅಭಿಷೇಕಕ್ಕೆ ಹಾಕ್ತೀವಲ್ಲ, ಹಾಲು, ನೀರು, ತುಪ್ಪ, ಜೇನುತುಪ್ಪ ಎಲ್ಲ ತಗೊಂಡು ಅದನ್ನು ಪ್ರಸಾದದ ಥರ ಏನು ಹೇಳ್ತಾರೆ ಅಂತ ನನಗೆ ನೆನಪಾಗ್ತಾಯಿಲ್ಲ. ಆ ಪ್ರಸಾದನ ನಾನು ನಮ್ಮ ಮಮ್ಮಿ ಕೊಟ್ಟು ನನ್ನ ಮಗಳಿಗೆ ಕೊಟ್ಟು ಈ ಥರ ಒಂದು ಸುಂದರವಾದ ಶಿವರಾತ್ರಿಯನ್ನು ನಾನು ನನ್ನ ಮಗಳ ಜೊತೆ